ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಈಗ ರಿಲೀಸ್ ಹತ್ರಕ್ಕೆ ಬರ್ತಾ ಇರೋದು ಏನಪ್ಪಾ ಅಂತಂದ್ರೆ, ಬಹಳಷ್ಟು ಜನ ಅಂದ್ರೆ ಈ ಸಿನಿಮಾ ಟ್ರೈಲರ್ ನೋಡಿ ಫಸ್ಟ್ ನೋಡಿದ ತಕ್ಷಣ ಎಲ್ರು ಏನೇನು ಹೇಳಿದ್ರು, ತುಂಬಾ ವೈಲೆಂಟ್ ಆಗಿದೆ. ನಮ್ಗೆ ಬಹಳಷ್ಟು ಜನ ಕೂತ್ಕೊಂಡಾಗ ಹೇಳಿದ್ರು, ಸರ್ ಸ್ವಲ್ಪ ಜನ ನಿಮ್ ಬಗ್ಗೆ ಹೇಳಿದ್ರು, ನಾನು ರವಿ ಓಪನ್ ಆಗಿ ಹೇಳ್ತೀವಿ, ಸ್ವಲ್ಪ ಜನ ಅಲ್ಲ ಸರ್ ಎಲ್ಲರೂ ಬೈದಿದ್ದಾರೆ ನಮ್ಗೆ ಈ ಟ್ರೈಲರ್ ನೋಡಿ. ಬಟ್ 2 ನಿಮಿಷದ ಟ್ರೈಲರ್ನ ನೋಡಿ 2 ಗಂಟೆ ಸಿನಿಮಾ ಜಡ್ಜ್ ಮಾಡೋದು ತುಂಬಾ ಕಷ್ಟ. ನಾವು ಏನಾದ್ರೂ ಒಂದು ರಿಯಾಕ್ಟ್ ಆಗ್ಲಿ ಅಂತಾನೆ ಆ ಟ್ರೈಲರ್ನ ಬಿಟ್ಟಿದ್ದು. ಎಲ್ಲರೂ ಬಹಳ ಹೇಳಿದ್ರು, ಹೇಳ್ತಾ ಇದ್ದಾರೆ ವೈಲೆನ್ಸ್ ಜಾಸ್ತಿ ಅನ್ನೋದನ್ನ. ಖಂಡಿತ ಒಂದು ಸೇಯಿಂಗ್ ಇದೆ ಅಷ್ಟೇ, ನಿಮ್ಗೇನಾದ್ರು ಶಾಂತಿ ಬೇಕು ಅಂತಂದ್ರೆ ಒಂದು ಕ್ರಾಂತಿ ಆಗ್ಲೇಬೇಕು ಅಂತ. ಆ ತಿರುಳು ಈ ಕಥೆಯಲ್ಲಿದೆ. ಎಲ್ಲರೂ ಶಾಂತಿಯಾಗಿರ್ತೀವಿ, ನಮ್ಮ ಪಾಡಿಗೆ ನಾವಿರ್ತೀವಿ, ಯಾರ್ದೋ ಒಂದು ಸೇಡು ಅಥವಾ ಒಂದು ಯಾವುದೋ ಒಂದು ಕ್ಷಣಿಕದ ಕೋಪ ಒಂದು ಇನ್ಸಿಡೆಂಟ್ ಲೀಡ್ ಆದ್ರೆ ಅದು ಎಲ್ಲಿಂದ ಹೇಗೆ ಹಾಕೊಂಡು ಹೋಗುತ್ತೆ ಅನ್ನೋದು ಈ ಕತೆ. ಅದನ್ನ ಸಿನಿಮಾ ನೋಡಿದಾಗ ಬಹುಶಃ ಇವತ್ತು ನಮ್ಮನ್ನು ಯಾರ್ಯಾರು ಬೈತಾ ಇದ್ದಾರೆ ಅವರು ನಾಳೆ ಸಿನಿಮಾ ನೋಡಿದಾಗ ಇದು ಮಾಡಿರೋದ್ರಲ್ಲಿ ಅರ್ಥ ಇದೆ, ನ್ಯಾಯ ಇದೆ ಅಂತ ಅಂತಾರೆ. ಈಗ ತಾನೇ ಬಾಬು ಸರ್ ಒಂದು ಮಾತು ಹೇಳಿದ್ರು, ಬೇರೆ ಸಿನಿಮಾ ನೋಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಅವ್ರಿಗೆ, ನಮ್ಮಲ್ಲಿ ಆದಾಗ ತುಂಬಾ ಕಮೆಂಟ್ಗಳು ಬರುತ್ತೆ ಅಂತ. ಅದು ಮೊದಲಿಂದ ಬಹುಶಃ ಈ ಮಾತನ್ನ ಬೇರೆ ಲ್ಯಾಂಗ್ವೇಜ್ ಅವರು ಹೇಳ್ತಾರೆ ಅಂತ ಅನ್ಸುತ್ತೆ. ಎಲ್ರಿಗೂ ಅಷ್ಟೇ ಒಂದೇ ಗಾದೆ ಹಿತ್ತಲ ಗಿಡ ಮದ್ದಲ್ಲ, ಅದು ನಮಗೂ ಅಷ್ಟೇ ಅವ್ರಿಗೂ ಅಷ್ಟೇ. ಸೊ ಹಾಗಾಗಿ ನಾವು ಯಾವುದೇ ಕಾಮೆಂಟ್ಗೆ ಅಥವಾ ಬೇರೆ ಯಾರೋ ನೆಗೆಟಿವ್ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತಂದ್ರೆ ಅದು ಯಾವುದಕ್ಕೂ ಹೆದರ್ಕೊಂಡವರಲ್ಲ. ಬಿಕಾಸ್ ನಮಗೆ ನಮ್ಮ ಸಿನಿಮಾ ಮೇಲಿರೋ ನಂಬಿಕೆ, ಆ ನಂಬಿಕೆಗೆ ತುಂಬಾ ಸಾಥ್ ಕೊಟ್ಟಿದ್ದು ನಮಗೆ ಧೈರ್ಯ ಬಂದಿದ್ದು ಯಾವಾಗ ಅಂತ ಇಲ್ಲಿ ಪಕ್ಕದಲ್ಲಿ ಕೂತಿರೋ ಸಂಜೀವ್ ಸರ್ ಸಿನಿಮಾ ನೋಡಿದಾಗ. ಬಿಕಾಸ್ ನಾವೆಲ್ಲರೂ ಸಿನಿಮಾ ನೋಡಿದೀವಿ, ನಮ್ದು ಸಿನಿಮಾ ನಮಗ್ ದೊಡ್ಡದು, ಈ ತರ ಬಹಳಷ್ಟು ಇರ್ತೀವಿ ಅಷ್ಟೇ. ಸಂಜೀವ್ ಸಾರು ಆ ಸಿನಿಮಾನ ಒಂದು ಫ್ರೇಮು ಗೊತ್ತಿರಲಿಲ್ಲ, ಅವ್ರು ನೋಡಿದ್ದು. ಫಸ್ಟ್ ನೋಡಿದ್ದು ಚಂದನ್ ಸುರೇಶ್ ಸರ್ ಬಂದು ಹೇಳಿದ್ದು ಒಂದೇ ಮಾತು, ಸಿನಿಮಾ ತುಂಬಾ ಚೆನ್ನಾಗಿದೆ, ಎಲ್ಲ ಹೊಸಬ್ರು ಮಾಡುವಂಥದ್ದು, ಪ್ರತಿಯೊಂದು ಪಾತ್ರನೂ ಎದ್ದು ಕಾಣುತ್ತೆ, ಬಟ್ ವೈಲೆನ್ಸ್ ಇದೆ ಅಂತ. ಅದು ಫ್ರಾಂಕ್ ಒಪಿನಿಯನ್ ಬಾಯಲ್ಲಿ ಬಂದಿದ್ದು. ಬಟ್ ಸಂಜೀವ್ ಸರ್ ಅಥವಾ ಅವ್ರ ಸಿನಿಮಾ ನೋಡೋದನ್ನ ರಿಯಾಕ್ಟ್ ಮಾಡಿದ್ದು ನಮಗ್ ತುಂಬಾ ಹೆಮ್ಮೆ ಅನ್ಸಿದ್ದೇನಪ್ಪ ಅಂತಂದ್ರೆ, ಅವ್ರು ಹೇಳಿದ್ದು 20 ವರ್ಷ ಆದ್ಮೇಲೆ ನನಗೆ ಕೆ ವಿ ರಾಜು ನೆನ್ಪು ಬರ್ತಾ ಇದ್ದಾರೆ ಅಂತ. ನಾನು ಅವತ್ತು ರವಿಗೆ ನಾನು ಅವತ್ತಿರಲಿಲ್ಲ ಸಿನಿಮಾ ನೋಡಿದಾಗ ರವಿಗೆ ನಾನು ಒಂದು ಮಾತು ಹೇಳಿದೆ, ನಾವು ಅವರಿಬ್ಬರು ಶಿಷ್ಯರಾಗಿದ್ದಕ್ಕೆ ಸಾರ್ಥಕ ಆಯ್ತು ಇವತ್ತು ಅಂತಂದ್ರೆ. ಅಟ್ಲೀಸ್ಟ್ ಯಾರೋ ಒಬ್ರು 20 ವರ್ಷ ಆದ್ಮೇಲೆ ನಮ್ಮ ಗುರುಗಳನ್ನ ನೆನ್ಸ್ಕೊಂತಾ ಇದ್ದಾರೆ ಅಂತಂದ್ರೆ ಬಹುಶಃ ಅವ್ರ ಮಟ್ಟಕ್ಕೆ ನಾವು ರೀಚ್ ಆಗಿ ಟ್ರೈ ಮಾಡ್ತಾ ಇದ್ದೇವೆ ಅಂದ್ರೆ ಅವ್ರ ಶಿಷ್ಯರಾಗಿದ್ದಕ್ಕೆ ಸಾರ್ಥಕ ಆಯ್ತು ಅಂತ ಅನ್ಕೊಂಡು. ಇದೇ ಮಾತನ್ನ ಬಹುಶಃ ಇಲ್ಲಿರೋ ನೀವು ಅಥವಾ ಸಿನಿಮಾ ನೋಡಿದವರು ಖಂಡಿತ ಹೇಳ್ತಾರೆ ಅನ್ನೋ ಒಂದು ಧೈರ್ಯದಲ್ಲಿ ನಾವಿದ್ದೀವಿ. ಈಗ ನಿಧಾನವಾಗಿ ನಮ್ಮ ಪ್ರಮೋಷನ್ ಆಕ್ಟಿವಿಟೀಸ್ ಶುರು ಆಗ್ತಾ ಇದೆ. ಒಂದೊಂದು ಫೋಟೋಸು ಒಂದೊಂದು ಕ್ಲಿಪ್ಪಿಂಗ್ಸ್ ಬರ್ತಾ ನೆಗೆಟಿವ್ ಆಗಿದ್ದಕ್ಕೆ ಕಾಮೆಂಟ್ಸ್ ಗಳೆಲ್ಲವೂ ಪಾಸಿಟಿವ್ ಆಗ್ತಾ ಇದೆ. ಇದಿದ್ಯಾ ನಮಗೆ ಗೊತ್ತಿರಲಿಲ್ಲ ಅನ್ನೋ ಶುರು ಆಗ್ತಾ ಇದೆ. ಬಹುಶಃ ಇನ್ನು ನಮ್ಗೆ ಏಪ್ರಿಲ್ 10 ಟೈಮ್ ಇದೆ. ಈ ಕಾಮೆಂಟ್ಗಳು ನೋಡ್ತಾ ಇದ್ರೆ ನಾವೇನು ಮೊದಲು ಅನ್ಕೊಂಡಿದ್ವಿ 2 ಪಾರ್ಟ್ ಮಾಡ್ಬೇಕು ಅಂತ ಏನು ಶೂಟ್ ಮಾಡಿದ್ವಿ ಆಲ್ರೆಡಿ 35-40 ನಿಮಿಷದ ಕಂಟೆಂಟು. ಸೊ 2ನೇ ಪಾರ್ಟ್ ಮಾಡಕ್ಕಂತೂ ನಾವು ರೆಡಿ ಆಗಿದ್ದೀವಿ. ಸೆಕೆಂಡ್ ಪಾರ್ಟ್ ರೆಡಿ ಆಗೋದಕ್ಕೆ ನಾವು ಆಲ್ರೆಡಿ ಪ್ಲಾನಿಂಗ್ ನಡೀತಾ ಇದ್ವಿ. ನಮ್ಗೊಂದು ಧೈರ್ಯ ಸಿಕ್ಕಿದೆ ಈ ರಿಯಾಕ್ಷನ್ಸ್ ನೋಡಿ. ಪಾರ್ಟ್ 2 ಖಂಡಿತ ಬರುತ್ತೆ. ಬಟ್ ಈ ಸಿನಿಮಾನ ರವಿ ಹೇಳಿದಾಗ ಕಷ್ಟಪಟ್ಟು ಮಾಡಿದ್ ನಿಜ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಿಕಾಸ್ ಅವ್ನು ರೆಗ್ಯುಲರ್ ಪ್ರೊಡ್ಯೂಸರ್ ಅಲ್ಲ, ಅವನಲ್ಲಿ ಇದ್ದಿದ್ದು ಏನೇನೋ ಒಂದು ಅಸೆಟ್ ನಾವು ಅವನ ತಂಡದಲ್ಲಿ ಇದ್ದಾಗ ಎಲ್ಲವನ್ನು ಸೇರಿ ಮಾಡ್ಕೊಂಡು ಮಾಡಿರುವಂತ ಸಿನಿಮಾ. ಪ್ರತಿ ಸಲ ಕಷ್ಟ ಹೇಳ್ಕೊಂತ ಇದ್ದ, ಬಟ್ ಈ ಸಲ ನಮ್ಮ ಮಾಧ್ಯಮ ಮಿತ್ರರು ಹೇಳ್ಬಿಡ್ತಾರೆ, ನೀನ್ ಕಷ್ಟ ಹೇಳ್ಕೊಬೇಡ, ಬರೀ ಸಿನಿಮಾ ಬಗ್ಗೆ ಮಾತಾಡುವಂತ. ಸೊ ಸಿನಿಮಾ ಎಷ್ಟು ಚೆನ್ನಾಗಿದೆ ಅನ್ನೋದನ್ನ ಅವ್ರ ಬಾಯಲ್ಲಿ ಕೇಳಕ್ಕೆ ನಾವು ಕಾಯ್ತಾ ಇದೀವಿ. ಖಂಡಿತ ಈ ಸಿನಿಮಾ ನಮ್ಗೆಲ್ರಿಗೂ ಚೆನ್ನಾಗಿ ಆಗುತ್ತೆ, ನಿಮ್ಮಿಂದನೂ ಪ್ರೋತ್ಸಾಹ ಸಿಗುತ್ತೆ. ಅದು ಮಾರಲಿ ಆಗಿರ್ಬೋದು, ಮಾನಿಟರಿಲಿ ಆಗಿರ್ಬೋದು. ನಾವು ಸೆಕೆಂಡ್ ಪಾರ್ಟ್ ರೆಡಿ ಆಗ್ತಾ ಇದೀವಿ, ಸೆಕೆಂಡ್ ಪಾರ್ಟ್ ಬಂದೇ ಬರ್ತೀವಿ. ಅವತ್ತು ಕೂಡ ನೀವು ಬೆನ್ ತಟ್ತೀರಾ ಅನ್ನೋ ನಂಬಿಕೆಯಲ್ಲಿ ನಾನು ಇವತ್ತು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.